ಸೊ ಸಿನಿಮಾ ಮುಗಿತು. ನಿಮ್ಮ ಪಾತ್ರಕ್ಕೂ ಇವ್ರ ಪಾತ್ರಕ್ಕೆ ಏನಾದ್ರು ವ್ಯತ್ಯಾಸ ಇದೆಯಾ? ಸೊ ರೀಸೆಂಟಾಗಿ ರಾಯಲ್ ಸಿನಿಮಾ ನೋಡಿದ್ರಿ, ಈಗ ಎರಡನೇ ತಮ್ಮ ಧರ್ವೀರ್ ಅವ್ರು ಆ್ಯಕ್ಟ್ ಮಾಡಿದ್ರು ವಾಮನ ಸಿನಿಮಾ ನೋಡಿದ್ರಿ. ಇಬ್ಬರ ಕಾಂಬಿನೇಷನ್ ಸಿನಿಮಾ ಯಾವಾಗ ಬರ್ಬೋದು? ಸರಿ, ಅದಕ್ಕೊಂದು ಒಳ್ಳೆ ಡೈರೆಕ್ಟ್ ಬೇಕು ಸರ್. ನಾನು ಇವತ್ತು ಹೇಳ್ತಾ ಇರೋದೇನೆಂದರೆ, ನಾನು ಮಾಡೋದಾಗಲಿ ಇಲ್ಲ ಚಿಕ್ಕಣ್ಣ ಮಾಡೋದಾಗಲಿ ಇಲ್ಲ ಧನುವೀರ್ ಮಾಡೋದಾಗಲಿ ಇಲ್ಲ ಅಂತಲ್ಲ. ಒಂದು ಒಳ್ಳೆ ಕತೆ ಬರಬೇಕು. ಸುಮ್ಮನೆ ಧನುವೀರ್ ನಂಗೆ ಗೊತ್ತು, ಧನುವೀರ್ ಹಿಂಗೆ ಮಾಡೋದು ನಾವು ಆ್ಯಕ್ಚುಲಿ ಒಂದು ಪದನೂ ಕೇಳಲ್ಲ, ಕಥೆನೂ ಕೇಳಲ್ಲ. ಧನುವೀರು ಮಾಡ್ತಾರೆ, ಆ್ಯಕ್ಚುಲಿ ಏನೋ ನಮ್ಮ ಚಿಕ್ಕಣ್ಣನೂ ಮಾಡ್ತಾರೆ. ಆದರೆ ಅವರಿಬ್ಬರಿಗೆ ಆ್ಯಕ್ಚುಲಿ ನ್ಯಾಯ ಒದಗಿಸಂತ ಒಬ್ಬ ಡೈರೆಕ್ಟ್ರು ಆ ಥರ ಬಂದರೆ ಖಂಡಿತ ಮಾಡ್ತೀವಿ. ಇನ್ನು ನಾವು ಮಾಡಲ್ಲ ಅಂತ ಏನು ಹೇಳ್ತಿರಲ್ಲ. ಅವತ್ತು ಹೇಳ್ತಾ ಇರೋದು ಇವತ್ತು ಹೇಳ್ತಾ ಇರೋದು ಒಂದೇ, ನಾವು ಮಾಡೋದು ಕನ್ನಡ ಸಿನಿಮಾ. ನಾವು ಆ್ಯಕ್ಚುಲಿ ಯಾವುದೇ ಬೇರೆ ಭಾಷೆ ಸಿನಿಮಾ ಮಾಡ್ತೀವಿ ಇಲ್ಲ, ನಾವೇನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಿಲ್ಲ. ನಮ್ಮ ಕರ್ನಾಟಕದ ಜನತೆಗೆ, ಇಲ್ಲಿರೋ ಥಿಯೇಟ್ರ್ಗಳಿಗೆ, ಇಲ್ಲಿರೋ ಸಿನಿಮಾನ ನಾವು ಮಾಡ್ತೀವಿ. ಧನ್ವೀರಲ್ಲಿ ನಿಮ್ಮ ಫಿಲಮ್ ಮೂವಿಯಲ್ಲಿ ತುಂಬ ಇಂಟ್ರೆಸ್ಟಿಂಗ್, ತುಂಬ ಡಿಫ್ರೆನ್ಸಸ್ ಏನು ಹೋಲಿಕೆ ನೋಡಿದ್ರಿ? ಈ ಫಿಲಮಲ್ಲಿ ಹಿಂಗೆ ಮಾಡಬೇಕಾಯ್ತು ನಾನು ಕೂಡ ಅನ್ನೋದೇನಾದರೂ ಬಂದಿದ್ದು ಈ ಫಿಲಮ್ ನೋಡಾದ್ಮೇಲೆ? ಲವ್ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಕ್ಚುಲಿ ಆ ಥರ ಲವ್ ನಾವು ಮಾಡ್ಬೇಕಂತ ತುಂಬ ಇಷ್ಟಪಡ್ತೀವಿ, ಬಟ್ ಯಾರು ಆ ಥರ ಲವ್ ಮಾಡೋಕ್ಕೆ ಕೊಡ್ತಾಯಿಲ್ಲ ನಮ್ಗೆ ಅಷ್ಟೇ. ಸಾಂಗ್ ಬಗ್ಗೆ ಹಿಂದೆ ಹೇಳಿದ್ರಿ, ನನಗೆ ಈ ಥರ ಸಾಂಗ್ ಕೊಟ್ಟಿಲ್ಲ, ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ. ಅಲ್ಲಲ್ಲ, ಅಂದರೆ ಮುದ್ದು ರಾಕ್ಷಸ್ ತುಂಬ ಚೆನ್ನಾಗಿದೆ. ನಾವು ಯಾರು ಯೋಚನೆ ಮಾಡಿದ್ರೆ ನಿಮ್ಮ ಮದುವೆ ಆಗಿದೆ ಸರ್? ಆಗಿದೆಯಾ? ಯಾವತ್ತಾರು ಹೇಳಿದ್ರಾ ನಿಮ್ಮ ಹೆಂಡ್ತಿಗೆ ಆ್ಯಕ್ಚುಲಿ ಮುದ್ದು ರಾಕ್ಷಸ್ ಅಂತ? ಅಷ್ಟೇ ಅಲ್ವಾ? ಹಂಗೇನೆ ಮುದ್ದು ರಾಕ್ಷಸ ಹೇಳಿದ್ರೆ ಅವ್ರಿಗೊಂದು ಖುಷಿ ಆಗುತ್ತೆ ಅಂತ. ಚೆನ್ನಾಗಿದೆ ಅಷ್ಟೇ. ಸೊ ಸಿನಿಮಾ ಮುಗಿತು. ನಿಮ್ಮ ಪಾತ್ರಕ್ಕೂ ಇವ್ರ ಪಾತ್ರಕ್ಕೆ ಏನಾದ್ರು ವ್ಯತ್ಯಾಸ ಇದೆಯಾ? ಸೊ ರೀಸೆಂಟಾಗಿ ರಾಯಲ್ ಸಿನಿಮಾ ನೋಡಿದ್ರಿ, ಈಗ ಎರಡನೇ ತಮ್ಮ ಧರ್ವೀರ್ ಅವ್ರು ಆ್ಯಕ್ಟ್ ಮಾಡಿದ್ರು ವಾಮನ ಸಿನಿಮಾ ನೋಡಿದ್ರಿ. ಇಬ್ಬರ ಕಾಂಬಿನೇಷನ್ ಸಿನಿಮಾ ಯಾವಾಗ ಬರ್ಬೋದು? ಸರಿ, ಅದಕ್ಕೊಂದು ಒಳ್ಳೆ ಡೈರೆಕ್ಟ್ ಬೇಕು ಸರ್. ನಾನು ಇವತ್ತು ಹೇಳ್ತಾ ಇರೋದೇನೆಂದರೆ, ನಾನು ಮಾಡೋದಾಗಲಿ ಇಲ್ಲ ಚಿಕ್ಕಣ್ಣ ಮಾಡೋದಾಗಲಿ ಇಲ್ಲ ಧನುವೀರ್ ಮಾಡೋದಾಗಲಿ ಇಲ್ಲ ಅಂತಲ್ಲ. ಒಂದು ಒಳ್ಳೆ ಕತೆ ಬರಬೇಕು. ಸುಮ್ಮನೆ ಧನುವೀರ್ ನಂಗೆ ಗೊತ್ತು, ಧನುವೀರ್ ಹಿಂಗೆ ಮಾಡೋದು ನಾವು ಆ್ಯಕ್ಚುಲಿ ಒಂದು ಪದನೂ ಕೇಳಲ್ಲ, ಕಥೆನೂ ಕೇಳಲ್ಲ. ಧನುವೀರು ಮಾಡ್ತಾರೆ, ಆ್ಯಕ್ಚುಲಿ ಏನೋ ನಮ್ಮ ಚಿಕ್ಕಣ್ಣನೂ ಮಾಡ್ತಾರೆ. ಆದರೆ ಅವರಿಬ್ಬರಿಗೆ ಆ್ಯಕ್ಚುಲಿ ನ್ಯಾಯ ಒದಗಿಸಂತ ಒಬ್ಬ ಡೈರೆಕ್ಟ್ರು ಆ ಥರ ಬಂದರೆ ಖಂಡಿತ ಮಾಡ್ತೀವಿ. ಇನ್ನು ನಾವು ಮಾಡಲ್ಲ ಅಂತ ಏನು ಹೇಳ್ತಿರಲ್ಲ. ಅವತ್ತು ಹೇಳ್ತಾ ಇರೋದು ಇವತ್ತು ಹೇಳ್ತಾ ಇರೋದು ಒಂದೇ, ನಾವು ಮಾಡೋದು ಕನ್ನಡ ಸಿನಿಮಾ. ನಾವು ಆ್ಯಕ್ಚುಲಿ ಯಾವುದೇ ಬೇರೆ ಭಾಷೆ ಸಿನಿಮಾ ಮಾಡ್ತೀವಿ ಇಲ್ಲ, ನಾವೇನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಿಲ್ಲ. ನಮ್ಮ ಕರ್ನಾಟಕದ ಜನತೆಗೆ, ಇಲ್ಲಿರೋ ಥಿಯೇಟ್ರ್ಗಳಿಗೆ, ಇಲ್ಲಿರೋ ಸಿನಿಮಾನ ನಾವು ಮಾಡ್ತೀವಿ. ಧನ್ವೀರಲ್ಲಿ ನಿಮ್ಮ ಫಿಲಮ್ ಮೂವಿಯಲ್ಲಿ ತುಂಬ ಇಂಟ್ರೆಸ್ಟಿಂಗ್, ತುಂಬ ಡಿಫ್ರೆನ್ಸಸ್ ಏನು ಹೋಲಿಕೆ ನೋಡಿದ್ರಿ? ಈ ಫಿಲಮಲ್ಲಿ ಹಿಂಗೆ ಮಾಡಬೇಕಾಯ್ತು ನಾನು ಕೂಡ ಅನ್ನೋದೇನಾದರೂ ಬಂದಿದ್ದು ಈ ಫಿಲಮ್ ನೋಡಾದ್ಮೇಲೆ? ಲವ್ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಕ್ಚುಲಿ ಆ ಥರ ಲವ್ ನಾವು ಮಾಡ್ಬೇಕಂತ ತುಂಬ ಇಷ್ಟಪಡ್ತೀವಿ, ಬಟ್ ಯಾರು ಆ ಥರ ಲವ್ ಮಾಡೋಕ್ಕೆ ಕೊಡ್ತಾಯಿಲ್ಲ ನಮ್ಗೆ ಅಷ್ಟೇ. ಸಾಂಗ್ ಬಗ್ಗೆ ಹಿಂದೆ ಹೇಳಿದ್ರಿ, ನನಗೆ ಈ ಥರ ಸಾಂಗ್ ಕೊಟ್ಟಿಲ್ಲ, ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ. ಅಲ್ಲಲ್ಲ, ಅಂದರೆ ಮುದ್ದು ರಾಕ್ಷಸ್ ತುಂಬ ಚೆನ್ನಾಗಿದೆ. ನಾವು ಯಾರು ಯೋಚನೆ ಮಾಡಿದ್ರೆ ನಿಮ್ಮ ಮದುವೆ ಆಗಿದೆ ಸರ್? ಆಗಿದೆಯಾ? ಯಾವತ್ತಾರು ಹೇಳಿದ್ರಾ ನಿಮ್ಮ ಹೆಂಡ್ತಿಗೆ ಆ್ಯಕ್ಚುಲಿ ಮುದ್ದು ರಾಕ್ಷಸ್ ಅಂತ? ಅಷ್ಟೇ ಅಲ್ವಾ? ಹಂಗೇನೆ ಮುದ್ದು ರಾಕ್ಷಸ ಹೇಳಿದ್ರೆ ಅವ್ರಿಗೊಂದು ಖುಷಿ ಆಗುತ್ತೆ ಅಂತ. ಚೆನ್ನಾಗಿದೆ ಅಷ್ಟೇ. ಸರಿ ಸರ್, ಥ್ಯಾಂಕ್ ಯು ಸರ್.